ಆದ್ದರಿಂದ ಎಲ್ಲ ಜೈಲನ್ನೇ ಖಾಸಗಿ ಮಾಡಿಕೊಂಡಿರೋ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುತ್ತಿದೆ. ಜೈಲಿನಲ್ಲಿ ವಿಐಪಿಗಳು ಸಾಮಾನ್ಯ ಕೈದಿಗಳು ಎಂದು ವಿಂಗಡಿಸಿ ಸರ್ಕಾರ ಪ್ರಕ್ರಿಯೆ ಇದೆಯೇ? ಮೊಬೈಲ್ ಬಳಸುತ್ತಿದ್ದಂತೆ ಮೊಬೈಲ್ನಲ್ಲಿ ಅವರೇನೋ ನೋಡುತ್ತಿದ್ದಾರಂತೆ ಎಂದೆಲ್ಲ ಸುದ್ದಿ ಆಯಿತು. ಅದು ಅಲ್ಲದೆ ಮಾನ್ಯ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ನಾನೇ ಜೈಲ ಮೇಲೆ ರೇಡ್ ಮಾಡಿಸಿದೆ ಎಂದು ತಿಳಿಸಿದ್ದಾರೆ. ಇದರ ಸತ್ಯಾಸತ್ಯತೆ ಏನು? ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅಪರಾಧಿಗಳಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗುತ್ತಿದೆಯೇ? ಇದು ಸಾರ್ವಜನಿಕರಿಂದ ಕೇಳಿಬರುತ್ತಿರುವ ಪ್ರಶ್ನೆ. ಆಗ ಪರಂಪರಾ ಅಧಿಕಾರ ಕೇಂದ್ರ ಕಾರಾಗೃಹದಲ್ಲಿ ಪೊಲೀಸರು ಸಿಸಿಬಿ ಪೊಲೀಸರು ಅತ್ಯಾಚಾರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಿ ಪತ್ತೆಯಾಗಿದೆ ಎಂದು ಟಿವಿ ಪತ್ರಿಕಾ ಮಾಧ್ಯಮಗಳು ವರದಿ ಮಾಡಿದೆ. ಮೊಬೈಲ್ನಲ್ಲಿ ಏನಿತ್ತು? ಮೊಬೈಲ್ನನ್ನು ಪರಿಶೀಲಿಸಲಾಗಿದೆಯೇ? ಆಗಿದ್ದಲ್ಲಿ ಮಾಹಿತಿಗಳ ಪ್ರಸ್ತುತಪಡಿಸುವ ಬಗ್ಗೆ ಸಾರ್ವಜನಿಕರಲ್ಲಿರುವ ಗೊಂದಲಗಳನ್ನು ಬಗೆಹರಿಸುವ ಬಗ್ಗೆ ತಮ್ಮ ಮುಖಾಂತರ ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಮಂತ್ರಿ ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸುದೀರ್ಘವಾದಂತಹ ಉತ್ತರವನ್ನು ನಾವು ಆಗಲೇ ನೀಡಿದ್ದೇವೆ. ಇದು ಯಾವುದೇ ಒಬ್ಬ ನಮಗೆ ಒಂದು ಮಾಹಿತಿ ಕಾರಾಗೃಹನಲ್ಲಿ ರಾಜೀನಾಮೆ ಕೊಡಲೇಬೇಕು. ಆದ್ರಿಂದ ಮುಖ್ಯಮಂತ್ರಿಗಳು ಆದೇಶ ಪಡೆದು ರಾಜೀನಾಮೆ ಕೊಡಲೇಬೇಕು ಮಾಡಿಸಿದೆ. ಬರೇ ಇಲ್ಲಿಗಂತ ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಕಾಲಕ್ಕೆ ನಾವು ಕಾರ್ಯಾಚರಣೆಗಳನ್ನು ಅವ್ರು ಹೇಳಿದಂಗೆ ಕೆಲವು ಕೈದಿಗಳ ಕೊಠಡಿಗಳಲ್ಲಿ ಏನು ಅಕ್ರಮವಾಗಿ ಇನ್ನಿತರ ವಸ್ತುಗಳು ಸಿಕ್ಕಿವೆ. ರಾಜೀನಾಮೆ ಕೊಡಲೇಬೇಕು. ಸೂಕ್ತ ಅದನ್ನ ಪರಿಶೀಲನೆ ರಾಜೀನಾಮೆ ಕೊಡಲೇಬೇಕು. ನಾವು ಯಾವುದೇ ಒಬ್ಬ ಕೈದಿಗೂ ಕೂಡ ಕೊಡುವ ಅವಶ್ಯಕತೆ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ಅದನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ವಿತೌಟ್ ಫೋರೆನ್ಸಿಕ್ ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಅದನ್ನ ಬಹಿರಂಗ ನಾವು ರಾಜೀನಾಮೆ ಕೊಡಲೇಬೇಕು. ಯಾರೇ ಒಬ್ಬರಿಗೆ ಮಾಡಬೇಕು ಅಥವಾ ರಾಜೀನಾಮೆ ಕೊಡಲೇಬೇಕು. ಅಥವಾ ಯಾವುದೋ ವಿವಿಐಪಿಗಳಿಗೆ ನಾಗೇಂದ್ರನ ವಜಾ ಬೇರೆ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಅದು ನಾಗೇಂದ್ರನ ವಜಾ ಮಾಡಿ ಕಂಡಕ್ಟ್ ಸಚ್ ರೇಟ್ಸ್. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಅಕ್ರಾಸ್ ದ ಸ್ಟೇಟ್ ಅದನ್ನ ನಾವು ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಅದರಿಂದ ಸ್ವಲ್ಪ ಸೋನಿಯಾ ಗಾಂಧಿ ಮನೆಗೆ ಹೋಯ್ತು. ಹೈ ಪ್ರೊಫೈಲ್ ಕೇಸ್ ಇರೋದ್ರಿಂದ ಹೈಲೈಟ್ ಮಾಡ್ತಾ ಇದ್ರೆ ಅಧ್ಯಕ್ಷರೇ. ಆದ್ರೆ ಇಡೀ ನಾವು ಸೂಕ್ತವಾದಂತ ಕಾರ್ಯಕ್ರಮ ನಡೆಸಿದ್ದೀವಿ. ಮನೆಗೆ ಹೋಯ್ತು. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ರಾಜೀನಾಮೆ ಕೊಡಲೇಬೇಕು. ಸಭಾಧ್ಯಕ್ಷರೇ, 13ನೇ ತಾರೀಕು ಉತ್ತರಾಖಂಡದ ಹಲ್ದ್ವಾರಿಯಲ್ಲಿ ನಡೆದಂತ ಅತ್ಯಂತ ಕರಾಳವಾದಂತ ನಾವೆಲ್ಲರೂ ಕೂಡ ಇಲ್ಲಿ ಗಂಭೀರವಾಗಿ ಸಭಾಧ್ಯಕ್ಷರೇ. ಆದ್ರಿಂದ ಮನವಿ ಮಾಡ್ಕೊತೀರಿ, ಏನು ಅಸ್ಪೃಶ್ಯತೆಯ ಒಂದು ಕಳಂಕ ಮತ್ತೊಮ್ಮೆ ಇವತ್ತು ರಾಹುಲ್ ಗಾಂಧಿ ಹೊರಬಂದಂತ ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ನಾವು ನಿಜವಾಗ್ಲೂ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ರಾಹುಲ್ ಗಾಂಧಿ 11ನೇ ತಾರೀಕು ರಾಜೀನಾಮೆ ಕೊಡಲೇಬೇಕು. 11ನೇ ಕೊಡಲೇಬೇಕು. ಕಾಂಗ್ರೆಸ್ ಪಕ್ಷದ ನಾಗೇಂದ್ರನ್ನ ವಜಾ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಸೋನಿಯಾ ಮನೆಗೆ ಹೋಯ್ತು. ಸೋನಿಯಾ ಗಾಂಧಿ ಮನೆಗೆ ಹೋಯ್ತು. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಹೋಮ ಹವನ ಕೃತ್ಯಗಳನ್ನ ಅಲ್ಲೇ ನಡೆಸ್ತಾರೆ. ನಾಗರಿಕ ಸಮಾಜದ ಸದಸ್ಯರಾದಂತ ಕೂಡ ಈ ಒಂದು ಕೆಟ್ಟ ಕೃತ್ಯನ ನಾವೇ ಮಾಡಬೇಕಾಗಿದೆ. ಸಭಾಧ್ಯಕ್ಷರೇ,
ಸಭಾಧ್ಯಕ್ಷರೇ, ಜನ್ಮ ತಗೊಂಡಾಗ ನಾವು ಹುಟ್ಟಿದಾಗ ಯಾರು ನಾವು ಹುಟ್ಟಿದಾಗ ಯಾರು ಕೂಡ ಈ ಜಾತಿಯಲ್ಲಿ ನಾವ್ ಯಾವ ಅರ್ಜಿ ಆದ್ರೆ ಈ ದೇಶದ ದುರ್ದೈವ ಏನಂತಂದ್ರೆ ಸ್ಥಾನ ಮಾನ ಅವಕಾಶ ಇವೆಲ್ಲ ಕೂಡ ಜನ್ಮದಲ್ಲಿ ನಾವು ಯಾವ ಜಾತಿಯಲ್ಲಿ ಹುಟ್ಟಿವಿ ಅಂತ ಹೇಳಿದ್ರೆ ಆ ಜನ್ಮ ನಮಗೆ ಸಿಕ್ಕಂತ ಅವಕಾಶ ಸಭಾಧ್ಯಕ್ಷರೇ, ನಮಗೆ ಸಿಕ್ಕಂತ ಅವಕಾಶಗಳು ಈ ಅಧಿಕಾರ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನಮ್ ಜಾತಿ ಇದು ಭಾರತ ದೇಶಕ್ಕೆ ಬಿದ್ದಿರ್ತಕ್ಕಂಥ ಶಾಪ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲಾಯ್ತಣ್ಣ ಎಲ್ಲಾಯ್ತು ಈ ಅಸಮಾನತೆ ಎಲ್ಲಾಯ್ತಣ್ಣ ಎಲ್ಲಾಯ್ತು ಈ ದೇಶ ಕಂಡಂತ ಮಹಾನ್ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಅಸಮಾನತೆಯನ್ನು ಈ ಜಾತಿಯ ಅಸಮಾನತೆಯ ವಿರುದ್ಧವಾಗಿ ಬಿಟ್ಟು ಹೋರಾಟ ಮಾಡಿ ಈ ದೇಶಕ್ಕೆ ಒಂದು ಅತ್ಯುತ್ತಮವಾದಂತ ಸಂವಿಧಾನ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಉದ್ದೇಶ ಏನಂತಂದ್ರೆ ಕೂಡ ಸಮಾನವಾದ ಸಿಗಬೇಕು, ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಸಮಾನವಾಗಬೇಕು, ಪ್ರತಿಯೊಬ್ಬ ಭಾರತೀಯ ಸಮಾನವಾದಂತ ಅವಕಾಶ ಸಿಗಬೇಕು. ಇದು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಮೂಲ ಆಶಯ ಆಗಿರುತ್ತೆ ಸಭಾಧ್ಯಕ್ಷರೇ. ಸಂವಿಧಾನವು ಕೇವಲ ಸಂವಿಧಾನ ಅಸಮಾನತೆಯ ಕೊನೆಗಾಣಿಸುವ ಸಾಮಾಜಿಕ ಒಪ್ಪಂದ ಸಭಾಧ್ಯಕ್ಷರೇ. ಈ ಒಂದು ಹಿನ್ನೆಲೆಯಲ್ಲಿ 13ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ ನಾವೆಲ್ಲರೂ ಕೂಡ ತಲೆ ತಗ್ಸಂಗೆ ಮಾಡಿರ್ತಕ್ಕಂಥ ಒಂದು ಘಟನೆ ಸಭಾಧ್ಯಕ್ಷರೇ ಹಲವಾರಿಯಾಗಿರ್ತಕ್ಕಂಥದ್ದು. ಈ ಒಂದು ಮೌಢ್ಯದ ಆಚರಣೆ, ಈ ಪದ್ಧತಿಗಳನ್ನ ನಾವು ಯಾವ ರೀತಿ ಮಾಡಬೇಕಾಗುತ್ತೆ ಸಭಾಧ್ಯಕ್ಷರೇ? ಸಭಾಧ್ಯಕ್ಷರೇ, ನಾವು ಯಾವ ಕಾಲದಲ್ಲಿ ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ರಾಹುಲ್ ಗಾಂಧಿ ಮನೆಗೋಯ್ತು, 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 ರಾಹುಲ್ ಗಾಂಧಿ ಮನೆಗೋಯ್ತು. ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಸಭಾಧ್ಯಕ್ಷರೇ, ಇವತ್ತು ನಾವು ಏನನ್ನ ನೋಡ್ತಾ ಇದೀವಿ ಅಂತಂದ್ರೆ, ಇವತ್ತೇನು ನಾವು 21ನೇ ಶತಮಾನದಲ್ಲಿ ನಾವೇನ್ ನೋಡ್ತಾ ಇದೀವಿ, ಮೊಬೈಲ್ ಫೋನ್, ಇಂಟರ್ನೆಟ್, ಟಿವಿ, ಏರೋಪ್ಲೇನ್ ಇರ್ತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ವೈಜ್ಞಾನಿಕವಾಗಿ ನಾವೇನು ಮುಂದುವರೆದಿದ್ದೀವಿ, ವೈಜ್ಞಾನಿಕದಲ್ಲಿ ನಾವೇನು ಸಾಧನೆಗಳನ್ನ ಮಾಡ್ತಾ ಇದೀವಿ, ಈ ಒಂದು ಕಾಲಘಟ್ಟದಲ್ಲಿ ಕೂಡ ಮನುಷ್ಯರ ನಡುವೆ ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡಿ ವ್ಯತ್ಯಾಸ ಮಾಡ್ತಾ ಇರ್ತಕ್ಕಂಥ ಮನುಸ್ಮೃತಿ ಕಾಲದ ಮನುಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ಜನ ನಡೆದಿರ್ತಕ್ಕಂಥ ಈ ಕೃತ್ಯಗಳನ್ನ ನಾವೆಲ್ಲರೂ ಕೂಡ ಖಂಡಿಸಂತ ಕೆಲಸ ಮಾಡ್ಬೇಕಂತ ನಾನು ತಮ್ಮಲ್ಲಿ ಮನಸ್ಪೂರ್ವಕವಾಗಿ ಮನವಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ. ಇವತ್ತಿನ ಯಾವ ಆಗಿದೆ ಅಂತಂದ್ರೆ, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಯಾವುದೋ ಒಂದು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಬರೀ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲ. ಇವತ್ತು ಈ ಕನ್ನಡ ನಾಡಿನ ಮಗ, ಈ ಮಣ್ಣಿನ ಮಗ. ಇವತ್ತು ಅವ್ರಿಗಾಗಿರ್ತಕ್ಕಂಥ ಅಗೌರವ, ಅವ್ರಿಗಾಗಿರ್ತಕ್ಕಂಥ ಅವಮಾನ ನಾವ್ ಯಾರು ಕೂಡ ಸಹಿಸಕ್ ಸಾಧ್ಯ ಇಲ್ಲ ಸಭಾಧ್ಯಕ್ಷರೇ. ಇವತ್ತು ಅವರ ಪರಿಶ್ರಮ ಪ್ರಯತ್ನದಿಂದ ಅವರಿವತ್ತು ಯಾವ ಸ್ಥಾನಕ್ಕೆ ಸೇರಿದಾರೋ ಆ ಸ್ಥಾನಕ್ಕೆ ಸೇರಿದ್ದಾರೆ. ಆದ್ರೂ ಕೂಡ ಇವತ್ತು ಅಂತ ಸ್ಥಾನದಲ್ಲಿರುವಂತ ವ್ಯಕ್ತಿ ಮೇಲೆ ಈ ರೀತಿಯಾದಂತ ಮೌಢ್ಯ, ಈ ರೀತಿಯಾದಂತ ಅಪರಾಧಗಳು ಅವ್ರು ನಿಂತ ಸ್ಥಳದಲ್ಲಿ
ಶುದ್ಧೀಕರಣ ಮಾಡಂತ ಮನಸ್ಥಿತಿ ಕೊಟ್ಟಿರ್ತಕ್ಕಂಥ ಜನ ಇದಾರಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಅವಮಾನ ಆಗಂತ ಒಂದು ಸಂಗತಿ ಅಂತೇಳಿ ಅತ್ಯಂತ ಕರಾಳವಾದಂತ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರೀತಿಯಾದಂತಹ ಘಟನೆಗಳು ಕಳೆದ 12 ವರ್ಷದಲ್ಲಿ ಒಂದೆರಡಲ್ಲ ಆಗಿರ್ತಕ್ಕಂಥದ್ದು. ದೊಡ್ಡ ದೊಡ್ಡ ನಾಯಕರುಗಳಿಗೆ, ಮುಖಂಡರುಗಳಿಗೆ ನಾನಾ ರೀತಿಗಳಾದಂತಹ ಅವಮಾನಗಳಾಗಿದೆ. ಲೋಕಸಭೆಯ ಉದ್ಘಾಟನೆ ಆಗುತ್ತೆ, ನೂತನವಾದಂತಹ ಲೋಕಸಭೆಯ ಕಟ್ಟಡ. ಆ ಸಂದರ್ಭದಲ್ಲಿ ಈ ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವ್ರಿಗೆ ಒಂದು ಬದಿಗಿಟ್ಟು ಇವತ್ತು ಉದ್ಘಾಟನೆ ಆಗುತ್ತೆ. ಈ ರೀತಿಯಾದಂತಹ ಅಗೌರವ ಇವತ್ತು ದಲಿತರ ಮೇಲೆ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ, ಉನ್ನತ ಸ್ಥಾನಗಳಲ್ಲಿ ಇರ್ತಕ್ಕಂಥ ದಲಿತರ ಮೇಲೆ ಈ ರೀತಿಯಾದಂತಹ ಅವಮಾನಗಳು ನಡ್ಕೊಂತ ಬರ್ತಾ ಇದೆ ಸಭಾಧ್ಯಕ್ಷರು. ಅದೇ ರೀತಿಯಲ್ಲಿ ರಾಮ್ ಕೋವಿಂದ್ ಅವರು ಮೊನಾರ್ಕ್ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಆ ದೇವಸ್ಥಾನದ ಶುದ್ಧೀಕರಣ ಪ್ರಕರಣ ಕೂಡ ಆಗುತ್ತೆ ಸಭಾಧ್ಯಕ್ಷರೇ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ವೇದಿಕೆಯಲ್ಲಿ ನಿಂತು ಭಾಷಣ ಮಾಡಿದ್ದಕ್ಕೆ ಆ ಜಾಗ ಅಶುದ್ಧಿಯಾಗಿದೆ, ಆ ಜಾಗದ ಶುದ್ಧೀಕರಣ ಮಾಡಬೇಕು ಅಂದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು. ಜಾಗದ ಶುದ್ಧೀಕರಣ ಆಗ್ಬೇಕಾಗಿದೆಯಾ, ನಮ್ಮ ಮನಸ್ಥಿತಿಗಳ ಶುದ್ಧೀಕರಣ ಆಗ್ಬೇಕಾಗಿದೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ ಸಭಾಧ್ಯಕ್ಷರೇ.